ಶನಿವಾರ 25ನೇ ತಾರೀಕು 26ನೇ ತಾರೀಕು 2 ದಿವಸ ಸಿದ್ಧಾರೂಢ ಮಠದ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಮೊದಲನೇ ಉದ್ದೇಶದ ಕಾರ್ಯಕ್ರಮ ಏನೈತಂದ್ರೆ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ. ಪ್ರತಿ ವರ್ಷ ಅಕ್ಟೋಬರ್ 1ನೇ ತಾರೀಕಿಂದ ಹಿಡಿದು 30ನೇ ತಾರೀಕಿನೊಳಗೆ ಹಿರಿಯ ನಾಗರಿಕರ ದಿನಾಚರಣೆ ಅಂತ ತಿಳ್ಕೊಂಡು ರಾಷ್ಟ್ರ ಮಟ್ಟದೊಳಗೆ ಅಂತಾರಾಷ್ಟ್ರ ಮಟ್ಟದೊಳಗೆ ಆಚರಣೆ ಮಾಡ್ತಾರೆ. ಇದು ಏನು ಬರುವ 25 ಮತ್ತು 26ನೇ ತಾರೀಕು ನಾವು ಈಗಾಗಲೇ ಅಕ್ಟೋಬರ್ 1ಕ್ಕೆ ವಿಶ್ವ ಹಿರಿಯ ನಾಗರಿಕ ದಿನಾಚರಣೆ ಆಚರಣೆ ಮಾಡ್ತೇವೆ. ಅದರ ಒಂದು ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಹೀಗಾಗಿ ಈ ಒಂದು ಸಮಾರಂಭದಲ್ಲಿ ಈಗಾಗಲೇ ಮಾನ್ಯ ಪಿ ಎ ಪಾಟೀಲ್ ಸರ್ ಹಾಗೆ ನಮ್ಮ ಹಿರಿಯ ನಾಗರಿಕರಿಗೆ ಆಮೇಲೆ ಮಕ್ಕಳಿಗೆ ವಿವಿಧ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅಲ್ಲೇ ಸಾಕಷ್ಟು ಸಮಸ್ಯೆಗಳಿರ್ತಾವು, ಯಾರಿಗೂ ಹೇಳೋಕ್ಕಾಗಲ್ಲ. ಅದಕ್ಕೆ ನಿಮ್ಮ ಮಹಿಳೆಯರು ತಮ್ಮ ಸಮಸ್ಯೆಗಳನ್ನು ನನ್ನ ಹತ್ರ ಮುಕ್ತವಾಗಿ ಚರ್ಚೆ ಮಾಡೋಕ್ಕೆ ಅವಕಾಶ ಐತಿ. ಬೇಕಾದವಾಗ ಫೋನ್ ಮಾಡಿರಿ, ನನ್ನ ನಂಬರಲ್ಲಿ ಐತಿ, ಆ ನಂಬರ್ ತೊಗೊಂಡು ಫೋನ್ ಮಾಡಿರಿ. ನಿಮ್ಮ ಹೇಳ್ಕೋಬೇಕು. ತಮ್ಮಲ್ಲಿರ್ತಕ್ಕಂಥ ಕಲೆಗಳನ್ನು ಹೊರ ಹಾಕೋಕ್ಕೆ ಇಲ್ಲಿ ಸಾಕಷ್ಟು ನಾವು ವೇದಿಕೆಗಳನ್ನು ಮಾಡಿದ್ದೇವೆ. ಪ್ರತಿ ವರ್ಷ ಕೂಡ ಸಿದ್ಧಾರೂಢ ಮಠದಲ್ಲಿ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಎಲ್ಲ ಕಾರ್ಪೊರೇಷನ್ದವ್ರು ನಡೆಸ್ಕೊಡುವಂಥಲ್ಲಿ ನಾವು ಕಾರ್ಯಕ್ರಮಗಳನ್ನು ಕೊಡ್ತೇವೆ. ಅಲ್ಲಿರೋರೆಲ್ಲರೂ ಹಿರಿಯ ನಾಗರಿಕರು. ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರು ಹಾಗೂ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಹುಬ್ಬಳ್ಳಿ, ಈ ಸಂಘದ ಪರವಾಗಿ ನಾವು ವರ್ಷವಿಡೀ ಹಲವಾರು ಕಾರ್ಯಕ್ರಮಗಳನ್ನು ಹಿರಿಯ ನಾಗರಿಕರಿಗಾಗಿ ಮಾಡ್ತಾನೆ ಇರ್ತೇವೆ. ಇದರ ಉದ್ದೇಶ ಏನಪ್ಪ ಅಂದರೆ ಪ್ರತಿಯೊಬ್ಬ ಹಿರಿಯ ನಾಗರಿಕರಿಗೆ ಸರ್ಕಾರದಿಂದ ಏನು ಸೌಲಭ್ಯ ಸಿಗ್ತಾವೋ, ನಿಮಗೆ ಏನು ತೊಂದರೆ ಬರ್ತೈತಿ ಆ ತೊಂದರೆಯನ್ನು ಯಾವ ರೀತಿಯಿಂದ ಬಗೆಹರಿಸಬೇಕು ಮತ್ತು ನಿಮಗೆ ಸೌಲಭ್ಯ ತಗೋಬೇಕಾದ್ರೆ ಏನು ಮಾಡಬೇಕು, ಇದಕ್ಕೆ ಕುರಿತು ನಾವು ಪ್ರತಿ ತಿಂಗಳ 3ನೇ ಶನಿವಾರ ಇದೆ ಓಪನ್ ಮೀಟಿಂಗ್ ಇಟ್ಟಿರ್ತೇವೆ. ಬಹುಶಃ ಈ ಹಾಲ್ನೊಳಗೆ ಯಾರಿಗೂ ಕೊಡ್ರಾಗ ನಿಲ್ಲಕ್ಕೆ ಜಾಗ ಇರಲ್ಲ, ಅಷ್ಟೊಂದು ಜನ ಪ್ರತಿ ತಿಂಗಳು ಸೇರ್ತಾ ಇದ್ದಾರೆ. ಮತ್ತು ಇದ್ರ ಜೊತೆಗೆ ವರ್ಷಕ್ಕೆ ಒಂದು 4-5 ಪ್ರೋಗ್ರಾಮು, ದೊಡ್ಡ ದೊಡ್ಡ ರಾಜ್ಯ ಮಟ್ಟದ ಸಮಾವೇಶ ಪ್ರೋಗ್ರಾಮು, ಅಧಿಕಾರಿಗಳ ಕರೆಯೋದು, ಮಿನಿಸ್ಟ್ರಿ ಕರೆಯೋದು ಮಾಡಿ ಹಿರಿಯ ನಾಗರಿಕರ ಸಮಸ್ಯೆ ಬಗ್ಗೆ ಅವರಿಗೆ ಒಂದು ತಿಳುವಳಿಕೆ. ಈ ಒಂದು ಇದು ಕಾರ್ಯದ ನಿಮಿತ್ತ ಈ ಕಳೆದ ವಾರ ಅಷ್ಟೇ ಇಲ್ಲೊಂದು ಬೋರ್ಡ್ ಐತಿ ನೋಡ್ರಿ, ಹಿರಿಯ ನಾಗರಿಕರೇ ಸೈಬರ್ ಅಪರಾಧ ಉಪನ್ಯಾಸ ಕಾರ್ಯಕ್ರಮ ಅಂತ. ಭಾಳಷ್ಟು ಜನ ಈ ಕಾರ್ಯಕ್ರಮಕ್ಕೆ ಬಂದಿದ್ರು. ಸೈಬರ್ ಉಪನ್ಯಾಸ ಅಂತಂದ್ರೆ ಏನಂತಂದ್ರೆ ಮೊಬೈಲ್ದೊಳಗೆ ಭಾಳಷ್ಟು ಹಿರಿಯ ನಾಗರಿಕರಿಗೆ ಮೊಬೈಲ್ ಆಪ್ರೇಷನ್ ಗೊತ್ತಿಲ್ಲ. ಆ ಮೊಬೈಲ್ದೊಳಗೆ ಬೇರೆ ಬೇರೆ ಸುದ್ದಿಗಳು ಬರ್ತಾವೆ. ನಿಮಗೆ 10,000 ರೂಪಾಯಿ ಗೆದ್ದೀರಿ, 3,000 ರೂಪಾಯಿ ಬಂದೈತಿ, ನಿಮಗೆ ಬಟನ್ ಒತ್ತೀರಿ, ಬಂದು ತೊಗೊಂಡೋಗ್ರಿ, ಸಾಲ ಮಂಜೂರು ಮಾಡೀರಿ. ಇದ್ರ ಜೊತೆಗೆ ಏನು ಮಾಡ್ತಾರಂತಂದ್ರೆ ಅವರು ನಿಮ್ಮ ಬ್ಯಾಂಕಿಂದು ಅಪ್ ಟು ಡೇಟ್ ಮಾಡಿಸ್ರಿ, ನಿಮ್ಮದು ಆಧಾರ್ ಕಾರ್ಡ್ ನಂಬರ್ ಕೊಡ್ರಿ ಅಂತ ಏನೇನೋ ಸುಳ್ಳು ಸುದ್ದಿ ಬರ್ತಾವೆ. ಭಾಳಷ್ಟು ಹಿರಿಯ ನಾಗರಿಕರು, ನೀವು ಅಷ್ಟೇ ಇಲ್ಲ, ದೊಡ್ಡ ದೊಡ್ಡ ಅಧಿಕಾರಿಗಳು ರಾಜಕಾರಣಿಗಳು ಕೂಡ ಇದಕ್ಕೆ ಮೋಸ ಹೋಗಿ ಅವ್ರು ಹೇಳ್ದಂಗೆ ಮಾಡೋಕ್ಕೆ ಹೋಗಿ ಲಕ್ಷ ಅಲ್ಲ ಕೋಟಿಗಟ್ಟಲೆ ದುಡ್ಡು ಕಳ್ಕೊತಾರೆ. ಅದಕ್ಕೆ ಇಂಥ ಭಾಳಷ್ಟು ಕಾರ್ಯಕ್ರಮ ಆಗ್ತಾವು. ಭಾಳಷ್ಟು ಜನ ಮೋಸ ಹೋಗ್ಯಾರ ಅಂತ ತಿಳ್ಕೊಂಡು ಸರ್ಕಾರ ವರದಿ ಬಂದ ಮೇಲೆ ಇದಕ್ಕೆ ತಿಳುವಳಿಕೆ ಕೊಡೋಕೆ ಒಂದು ಕಾರ್ಯಕ್ರಮ ಮಾಡಿದ್ವಿ. ಪೊಲೀಸ್ ಆಯುಕ್ತರು, ಸಹಾಯಕ ಪೊಲೀಸ್ ಆಯುಕ್ತರು ಬಂದು ಈ ಕಾರ್ಯಕ್ರಮ ನಡೆಸ್ಕೊಟ್ರು. ಮೊಬೈಲ್ ಒಳಗೆ ಏನೇನು ತಪ್ಪಾಗ್ತೈತಿ, ಯಾವ ಬಟನ್ ಒತ್ತಿದ್ರೆ ಏನು ಆಕತಿ, ಅವ್ರು ಏನು ಕಳಿಸ್ತಾರ, ಅದನ್ನು ಹೇಗೆ ನಾವು ಮಾಡ್ಬೇಕು ಅನ್ನೋ ಬಗ್ಗೆ ತರಬೇತಿ ಕೊಟ್ಟಿವಿ. ಯಾಕಂದ್ರೆ ಇದನ್ನು ಯಾಕೆ ಹೇಳ್ತದೆ ಅಂದ್ರೆ ಇದೇನು ನಮಗೆ ಎಲ್ಲರಿಗೂ ಅವಶ್ಯಕತೆ ಐತಿ. ಭಾಳಷ್ಟು ಹಿರಿಯ ನಾಗರಿಕರು ಲಕ್ಷಗಟ್ಟಲೆ ದುಡ್ಡನ್ನು ಬ್ಯಾಂಕ್ನಲ್ಲೂ ಕಳ್ಕೊಂಡಿರ್ತಾರೆ. ಅದಕ್ಕೆ ಅದು ಆಗಬಾರ್ದಂತ ಇಂಥ ಕಾರ್ಯಕ್ರಮ ನಾವು ಬೇರೆ ಬೇರೆ ಮಾಡ್ತಾನೆ ಇರ್ತೀವಿ. ವೈದ್ಯಕೀಯ ಶಿಬಿರ ಮಾಡ್ತೀವಿ. ಆಮೇಲೆ ನಮ್ಮ ಯಾವುದೇ ಒಂದು ಸಮಸ್ಯೆ ಬಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹಂಗೆ ಈ ತಿಂಗಳ ನಾಳೆ ಶನಿವಾರ 25ನೇ ತಾರೀಕು 26ನೇ ತಾರೀಕು 2 ದಿವಸ ಸಿದ್ಧಾರೂಢ ಮಠದ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಮೊದಲನೇ ಉದ್ದೇಶದ ಕಾರ್ಯಕ್ರಮ ಏನೈತಂದ್ರೆ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ. ಪ್ರತಿ ವರ್ಷ ಅಕ್ಟೋಬರ್ 1ನೇ ತಾರೀಕಿಂದ ಹಿಡಿದು 30ನೇ ತಾರೀಕಿನೊಳಗೆ ಹಿರಿಯ ನಾಗರಿಕರ ದಿನಾಚರಣೆ ಅಂತ ತಿಳ್ಕೊಂಡು ರಾಷ್ಟ್ರ ಮಟ್ಟದೊಳಗೆ ಅಂತಾರಾಷ್ಟ್ರ ಮಟ್ಟದೊಳಗೆ ಆಚರಣೆ ಮಾಡ್ತಾರೆ. ಇದ್ರ ಉದ್ದೇಶ ಏನಪ್ಪ ಅಂದರೆ ಹಿರಿಯ ನಾಗರಿಕರ ಬಗ್ಗೆ ಸೌಲಭ್ಯ, ತೊಂದರೆ, ಬೇಡಿಕೆ, ಹೋರಾಟ ಇದನ್ನು ಚರ್ಚೆ ಮಾಡೋದನ್ನ ತಿಳ್ಕೊಂಡ್ರೆ ಈ ವಿಶ್ವ ಹಿರಿಯ ನಾಗರಿಕ ದಿನಾಚರಣೆ
ಏನಾಗೈತಿ ದುರ್ದೈವಕ್ಕೆ ಇದನ್ನ ವಿಶೇಷ ಯಾರಿಗೂ ಗೊತ್ತಿರೋದಿಲ್ಲ, ಮಾಡೋದನ್ನೇ ಇಲ್ಲ. ಯಾಕೆ ಮಾಡೋದಿಲ್ಲ ಅಂತಂದ್ರೆ ನಿಮ್ಮ ಮನೆ ಸಂಘಟನೆ ಅದು ಈಗೇನು ಕೂತ್ಕೊಂಡು ಮೆಂಬರ್ ಹಾಕಿರೋ ಎಲ್ಲ ಮೆಂಬರು ಭಾಗವಹಿಸ್ಬೋದು. ಅದಕ್ಕೆ ಈ ಒಂದು ಕಾರ್ಯಕ್ರಮ ನಮ್ಮ ಸಂಘದಿಂದ ಪ್ರತಿ ವರ್ಷ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಈ ವರ್ಷ ಶನಿವಾರ ದಿವಸ ಮಾಡ್ತಾ ಇದ್ದೇವೆ. ಅವತ್ತಿನ ಕಾರ್ಯಕ್ರಮದೊಳಗೆ ಮುಂಜಾನೆ 10:00 ಕಾರ್ಯಕ್ರಮ ಆರಂಭ ಆಗತ್ತೆ. ಪ್ರಸಾದ್ ಅಬ್ಬಯ್ಯ ಅವರು ಶಾಸಕರು, ಕೊಳಚೆ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಕೂಡ ಅವರು ಬಂದು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇನ್ನೊಬ್ಬರು ನವಲಗುಂದದ ಶಾಸಕರು ಕೋನ್ ರೆಡ್ಡಿ ಅವರು ಅತಿಥಿಯಾಗಿ ಬಂದು ನಾವು ವರ್ಷ ನೆಹರು ಸ್ಟೇಡಿಯಂದೊಳಗೆ ಹಿರಿಯ ನಾಗರಿಕ ಕ್ರೀಡಾ ಸ್ಪರ್ಧೆ ಏರ್ಪಾಡು ಮಾಡಿದ್ವಿ. ಈಗ ಹೋದ ತಿಂಗಳು ಮಾಡಿದ್ದೀವಿ. ಭಾಳ ಮಂದಿ ಭಾಗವಹಿಸೋದಿಲ್ಲ, ಗೊತ್ತು ಇರೋದಿಲ್ಲ, ಪೇಪರ್ನಾಗ ಹಾಕಿರ್ತವೆ. ಅಲ್ಲಿ ಏನು ಭಾಗವಹಿಸೋ ರಾಜ್ಯ ಮಟ್ಟ ಸ್ಪರ್ಧೆ ಒಳಗೆ ಮಹಿಳೆಯರಿರಲಿ ಪುರುಷರಿರಲಿ ಅವ್ರಿಗೆ ಏನೋ ಬಹುಮಾನ ಬಂದಿರ್ತಾವ. ಬಹುಮಾನ ವಿತರಣೆ ಕಾರ್ಯಕ್ರಮ ಆ ಸಿದ್ದಾವಣ ಮಠದೊಳಗೆ ಅವತ್ತಿನ ದಿವಸ ನಡೀತಾ ಇದೆ. ಅದ್ರ ಜೊತೆಗೆ ನಾವು 85-90 ದಾಟಿದಂಥ ಹಿರಿಯ ನಾಗರಿಕರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು. ಮತ್ತು ಏನಪ್ಪ ಅಂದ್ರೆ ಮುಂದೆ ಸಂಘದ ವಿಚಾರಗಳನ್ನು, ನಿಮ್ಮ ಸಮಸ್ಯೆಗಳೇನು, ನಾವು ಅದಕ್ಕೆ ಏನು ಹೋರಾಟ ಮಾಡಬೇಕು, ಯಾವ ರೀತಿನೂ ನಮ್ಮ ಕಾರ್ಯಕ್ರಮ ಹಾಕೋಬೇಕು, ಇದನ್ನೆಲ್ಲ ಚರ್ಚೆ ಮಾಡೋಕೆ 25ನೇ ತಾರೀಕಿನ ದಿವಸ ಇರ್ತೈತಿ. ನೀವು ಯಾರು ಬೇಕಾದವರು ಬಂದು ಭಾಗವಹಿಸಬಹುದು. ಆಮೇಲೆ ಈ ಒಂದು ಕಾರ್ಯಕ್ರಮ ಸಾಯಂಕಾಲ ಮುಕ್ತಾಯ ಆದಮೇಲೆ 2ನೇ ದಿವಸ ರವಿವಾರ ದಿವಸ ಭಾಳ ದೊಡ್ಡ ಪ್ರೋಗ್ರಾಮ್ ಇದೆ. ಈ ಪ್ರೋಗ್ರಾಮ್ ಏನಂತಂದ್ರೆ ಅಂತಾರಾಷ್ಟ್ರ ಮಟ್ಟದೊಳಗೆ ಹಿರಿಯ ನಾಗರಿಕರ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ಮಾಡೋಕೆ ಆದೇಶ ಬಂದ ಮೇಲೆ ಕೇಂದ್ರ ಸರ್ಕಾರದಿಂದ ಇದಕ್ಕೆ ಒಂದು ಬಜೆಟನ್ನು ನಮ್ಮ ಸಂಘನ ಹೋರಾಟ ಮಾಡಿ ಬಜೆಟ್ ತೊಗೊಂಡ್ಬಂದು ಇಡೀ ರಾಜ್ಯ ತುಂಬ ಪ್ರತಿಯೊಂದು ಜಿಲ್ಲಾಕ್ಕಿಂತ ಪ್ರೋಗ್ರಾಮ್ ಮಾಡಬೇಕಂತ ಆದೇಶ ಮಾಡಿಸ್ತಾರೆ. ಅದಕ್ಕೆ ಆ ಒಂದು ಕಾರ್ಯಕ್ರಮ ನಮ್ಮ ಧಾರವಾಡ ಜಿಲ್ಲಾ ಕಾರ್ಯಕ್ರಮ 26ನೇ ತಾರೀಕಿಗೆ ಮುಂಚೆನೇ ಅದೇ ಒಂದು ಕಲ್ಯಾಣ ಮಂಟಪದೊಳಗೆ ಅದಕ್ಕೆ ಉದ್ಘಾಟನೆ ಆಕತಿ. ಇದಕ್ಕೆ ಅಟಲ್ ವಯೋವೃದ್ಧಿ ಕಾರ್ಯಕ್ರಮ ಅಂತ ಯೋಜನೆ. ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಏನು ಪ್ರಧಾನಮಂತ್ರಿ ಇದ್ದಾರೋ ಅವಾಗ ಅವ್ರು ತೀರ್ಕೊಂಡ ಮೇಲೆ ಅವ್ರ ಹೆಸರಿಂದ ವಯಸ್ಸಾದವ್ರಿಗೆ ಕೆಲವು ಸೌಲಭ್ಯಗಳನ್ನು ಕೊಡಬೇಕಂತ ಕೇಂದ್ರ ಸರ್ಕಾರ ಅವಾಗರ ಘೋಷಣೆ ಮಾಡಿದೆ. ಈಗ 10-15 ವರ್ಷದಿಂದ ಮಾಡಿದಂಥ ಘೋಷಣೆ ಇಲ್ಲಿ ತನಕ ಯಾರಿಗೂ ಗೊತ್ತಿದ್ದಿಲ್ಲ, ದುಡ್ಡು ಹಂಗ ಬಿದ್ದಿತ್ತವ್ರು. ಇದನ್ನು ನಮ್ಮ ಸಂಘದ ಹೋರಾಟ ಇಲ್ಲಿ ತನಕ ಹೋಗಿ ಅಲ್ಲಿ ಇದಕ್ಕೆ ಒಂದು ದುಡ್ಡನ್ನು ಮಂಜೂರು ಮಾಡಿಸಿ ನಾವು 3 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿಸಿ ಅದನ್ನು ಮೊದಲನೇ ಹಂತ 6 ಕೋಟಿ ರೂಪಾಯಿ ಮಂಜೂರು ಮಾಡಿಸಿವಿ ಇಡೀ ರಾಜ್ಯಕ್ಕೆ. ಮೊದಲನೇ ಹಂತದೊಳಗೆ 3 ಕೋಟಿ ರೂಪಾಯಿ ಮಾಡಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದರೊಳಗೆ ಏನಪ್ಪ ಅಂತಂದ್ರೆ ಈ ಒಂದು ಕಾರ್ಯಕ್ರಮ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಉದ್ಘಾಟನೆ ಮಾಡಿದ ಮೇಲೆ ಕೇಂದ್ರ ಸಚಿವರವರು, ಆಮೇಲೆ ನಮ್ಮ ಈ ಅರವಿಂದ್ ಬೆಲ್ಲದವರು ಶಾಸಕರು ಅವರು ಗೆಸ್ಟ್ ಆಗಿ ಬರ್ತಾರೆ. ಇವರು ನಮ್ಮ ಮಹೇಶ್ ತೆಂಗಿನಕಾಯಿ ಅವರು ಇವರು ಶಾಸಕರು, ಇವರು ಗೆಸ್ಟ್ ಆಗಿ ಬರ್ತಾರೆ. ಇದ್ರ ಜೊತೆಗಿನ ಅಧಿಕಾರಿಗಳು ಬಹಳಷ್ಟು ದೊಡ್ಡ ದೊಡ್ಡ ಅಧಿಕಾರಿಗಳು ಈ ಸಭೆಗೆ ಕರೆದಿದ್ದೇವೆ, ಬರ್ತಾ ಇದ್ದಾರೆ. ಅದರೊಳಗೆ ಈ ರಾಜ್ಯದ ಹಿರಿಯ ನಾಗರಿಕರ ಇಲಾಖೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅಂತ ಪ್ರಧಾನ ಕಾರ್ಯದರ್ಶಿಗಳು ಶಂಬಲಾ ಇಕಬಾಲ್ ಅಂತಿದ್ದಾರೆ, IAS ಸೀನಿಯರ್ಸ್ ಅವ್ರಿಗೆ ಕರೆದಲ್ಲಿ ಬರ್ತವೆ ಅಂತ ಒಪ್ಕೊಂಡಿದ್ದಾರೆ. ಆಮೇಲೆ ಜಿಲ್ಲಾ ಪಂಚಾಯತಿ ಚೀಫ್ ಸೆಕ್ರೆಟರಿ ಅವರು ಬರ್ತಾ ಇದ್ದಾರೆ. ಪ್ಲಸ್ DC ಅವರು ದಿವ್ಯಾಪ್ರಭು DC ಅವರು ಬರ್ತಾ ಇದ್ದಾರೆ. ಇದ್ರ ಜೊತೆಗೆ ನಮ್ಮ ಇಲಾಖೆ ನಿರ್ದೇಶಕರು ಬೆಂಗಳೂರಿಂದ ಡೈರೆಕ್ಟರು, ಜಾಯಿಂಟ್ ಡೈರೆಕ್ಟರು ಅವರು ಬರ್ತಾ ಇದ್ದಾರೆ. ಆಮೇಲೆ ಇನ್ನೊಬ್ಬರು ಅಂತಾರಾಷ್ಟ್ರೀಯ ಹಿರಿಯ ನಾಗರಿಕರ ಸಲಹೆಗಾರರು ಡಾಕ್ಟರ್ ಸ್ವಾಮಿ ಕಮಲ್ ಮನೋಹರನ್ ಅವ್ರಿಗೆ ಕರೆದಿದ್ದೀವಿ, ಅವರು ಬರ್ತಾ ಇದ್ದಾರೆ. ಇವರೆಲ್ಲರೂ ಎದಕ್ಕೆ ಕೂಡಿಸ್ತಾ ಇದ್ದೀವಿ ಅಂತಂದ್ರೆ ಹಿರಿಯ ನಾಗರಿಕರಿಗೆ ಏನೋ ಸೌಲಭ್ಯ ಸರ್ಕಾರದಿಂದ ಸಿಗಬೇಕು, ಅದು ಸಿಗಬೇಕಾದ್ರೆ ಇದಕ್ಕೆ ಎಲ್ಲರೂ ಇವರ ಕಾರಣೀಭೂತರು. ಇವ್ರು ತಮ್ಮ ಕೆಲಸ ಏನು ಮಾಡಬೇಕು, ಯಾವ ರೀತಿಯಿಂದ ಅದಕ್ಕೆ ಸೌಲಭ್ಯ ಕೊಡಬೇಕು ಅನ್ನೋದು ಚರ್ಚೆ ಮಾಡೋದು ಒಂದು ಕಾರ್ಯಕ್ರಮ ಐತಿ. ಅದಕ್ಕೊಳಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಏರ್ಪಾಡು ಮಾಡ್ತೀವಿ. ಇಲ್ಲಿ 3 ಭಾಗ ತಗೊಂಡಿರ್ತೇವೆ ನಾವು. ಮೊದಲೇದು 20 ರಿಂದ 40 ವಯಸ್ಸಿನವರು ಯುವಕರು, ಇವರು ಕಾಲೇಜ್ ಇರಲಿ ಸ್ಕೂಲ್ ಇರಲಿ ಹೋಗ್ತಕ್ಕಂಥವ್ರಿಗೆ ಅದು ಒಂದು ಭಾಗ. ಇನ್ನು 40 ರಿಂದ 60 ವಯಸ್ಸು ತನಕ ಇದ್ದವರು ಪಾಲಕರು, ಈ ಸ್ಕೂಲ್ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತಂದೆ ತಾಯಿಗಳು, ಅವ್ರದ್ದು ಒಂದು ಭಾಗ. 60 ವರ್ಷದ ಮೇಲ್ಪಟ್ಟಾದಂಥ ಹಿರಿಯ ನಾಗರಿಕರು ನೀವು. ಈ 3 ಭಾಗ ಜನರನ್ನ ಕೂಡಿಸಿ
ಅಲ್ಲಿ ಸಂವಾದ ಕಾರ್ಯಕ್ರಮ, ಸಮಸ್ಯೆಗಳ ಚರ್ಚೆ, ಮತ್ತು ನಿಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದ ಹಾಡೋರು ಹಾಡ್ಬೋದು, ಡಾನ್ಸ್ ಮಾಡ್ಬೋದು, ಮತ್ತು ನಿಮ್ಗೆ ಯಾವುದೋ ಆರ್ಟ್ ಇದ್ದರೂ ಕೂಡ ನೀವು ಕಲೆಯನ್ನು ಪ್ರದರ್ಶನ ಮಾಡೋಕ್ಕೆ ಅವಕಾಶ ಐತಿ. ಅದಕ್ಕೆ ಮುಂಜಾನೆ 10:00 ಇದು ಚಿತ್ತಾರಮಠ ಕೈಲಾಸ ಮಂಟಪದಿಂದ ಹಿರೇಹೊನ್ನಳ್ಳಿಯವರು ಮಹಿಳಾ ಡೊಳ್ಳಿನವರು ಹೊರಕ್ಕೆ ಒಪ್ಕೊಂಡಿದ್ದಾರೆ. ಮಹಿಳೆಯರ ಡೊಳ್ಳಿಂದ ಒಂದು ಕುಣಿತೈತಿ, ಅವ್ರು ಬರ್ತಾರ. ಅವರು ಒಂದು ಡೊಳ್ಳಿನ ಕುಣಿತ ಮುಖಾಂತರವಾಗಿ ನಾವು ಆ ಎಲ್ಲ ಅತಿಥಿಗಳನ್ನು ಕರ್ಕೊಂಡು ವೇದಿಕೆಗೆ ಹೋಗ್ತಾ ಇದ್ದೇವೆ. ಉದ್ಘಾಟನೆ ಆದ ನಂತರ ಸಾಯಂಕಾಲವರೆಗೆ ಎಲ್ಲ ಕಾರ್ಯಕ್ರಮ ನಡೀತಾ ಇದ್ದಾವೆ. ಊಟದ ವ್ಯವಸ್ಥೆನೂ ಇದೆ. ಎಲ್ಲ ವ್ಯವಸ್ಥೆನೂ ನಾವು ಸಂಘ ಮತ್ತು ಸರ್ಕಾರದ ಸಂಯುಕ್ತ ಆಶ್ರಯದೊಳಗೆ ಎಲ್ಲ ಮಾಡಿರ್ತೇವೆ. ಅದಕ್ಕೆ ತಾವು ಯಾರ ಆಸಕ್ತಿ ಐತಿ ಅಲ್ಲಿ ಬರ್ಬೋದು. ಮತ್ತು ಇದ್ರ ಜೊತೆಗೇನ ಭಾಳಷ್ಟು ಜನರು ಇಲ್ಲಿ ಯಾಕೆ ಬಂದು ಮೆಂಬರ್ ಆಗ್ತಿರಪ್ಪ ಅಂತಂದ್ರೆ, ಭಾಳಷ್ಟು ಜನ ನೀವು ತಿಳ್ಕೊಂಡು ಇಲ್ಲಿ ಮೆಂಬರ್ ಆಗ್ಕೊಳ್ಳೋದು 5,000 10,000 ಪೆನ್ಷನ್ ಸಿಗುತ್ತೆ. ಅದನ್ನು ಮೊದಲು ತಲೆಯಾಗ ತೆಗೆದು ಹಾಕ್ರಿ. ಪೆನ್ಷನ್ ಸಿಗ್ತದೆ, ಅದು ಪೆನ್ಷನ್ ಸಲುವಾಗಿನ ಮೆಂಬರ್ ಆಗೋಂಗಿಲ್ಲ ಯಾರು ಬಂದರು. ಯಾಕಂದರೆ ಭಾಳಷ್ಟು ಯೋಜನೆಯೊಳಗೆ ಭಾಳಷ್ಟು ಸೌಲಭ್ಯ ಸರ್ಕಾರ ಕೊಟ್ಟು ಅದು ಏನೂ ಗೊತ್ತೇ ಇಲ್ಲ ನಿಮಗೆ. ಅದನ್ನು ತಿಳಿಸ್ಕೊಡೋ ಸಲುವಾಗಿ ಮೆಂಬರ್ ಮಾಡ್ತೇವೆ ನಾವು ನಿಮಗೆ. ಮತ್ತು ನೀವು ಒಂದು ಹಳ್ಳಿಯಾಗ ಒಂದು 50 ಮಂದಿ 100 ಮಂದಿ ಮೆಂಬರ್ ಆಗೋದು ನಿಮ್ಮ ಹಳ್ಳಿಯಾಗ ಬಂದು ದೊಡ್ಡ ಮೀಟಿಂಗ್ ನಾವು ಮಾಡ್ತೇವೆ. ಅದ್ರ ಸಲುವಾಗಿ ಪ್ರತಿಯೊಬ್ಬರು ಮೆಂಬರ್ ಮಾಡೋದು ಎದಕ್ಕಪ್ಪ ಅಂದ್ರೆ, ನೀವು ಪೆನ್ಷನ್ ಅಂತೆಲ್ಲ ಅದು ಬಿಟ್ಟು ಬಿಡ್ರಿ. ಪೆನ್ಷನ್ ಅಲ್ಲ, ಪೆನ್ಷನ್ನು ಕೊಡ್ತಾರ, ಯಾರು ಬಡವರು ಪೆನ್ಷನ್ನು ಕೊಡ್ತಾರ. ಸರ್ಕಾರದವ್ರು ಚರ್ಚೆ ನಡೆದೈತಿ. ಈಗ ಎಷ್ಟು ಕೊಡ್ತಾರೆ ಪೆನ್ಷನ್? 600-1200 ರೂಪಾಯಿ ಕೊಡ್ತಾರೆ. ಈ 600-1200 ರೂಪಾಯಿ ಈಗ 6 ತಿಂಗಳಿಂದ ಬಂದೂ ಇಲ್ಲ, ಬಂದಾಗ್ಯಾವ. ಹಂಗಾರೆ ಬಂದಾದ್ಮೇಲೆ ಯಾರು ಕೇಳ್ಬೇಕು ನೀವು? ಯಾಕೆ ಬಂದದು? ಇದಕ್ಕೆ ಹೋರಾಟ ಏನು ಮಾಡಬೇಕು? ಕಾನೂನು ಏನೈತಿ? ಇದೆಲ್ಲ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಇದನ್ನು ತಿಳಿಸ್ಕೊಟ್ಟು ಹೋರಾಟ ಮಾಡಿ ನಿಮಗೆಲ್ಲ ಸೌಲಭ್ಯ ಕೊಡಿಸ್ಬೇಕು ಅನ್ನೋದು ನಮ್ಮ ಸಂಘದ ಕರ್ತವ್ಯ. ಅದನ್ನು ನಾವು ಮಾಡಾಕತ್ತೀವಿ. ಇಲ್ಲಿ ನಾವು ವೇದಿಕೆ ಮೇಲೆ ಕುಂತವೆಲ್ಲ, ನಮ್ಗೆ ಯಾರಿಗೂ ಪೆನ್ಷನ್ ಸೌಲಭ್ಯ ಅವಶ್ಯಕತೆ ಇಲ್ಲ. ಈಗ ನೋಡ್ರಿ, ಇವು ನಮ್ಮ ಸಂಘದ ಉಪಾಧ್ಯಕ್ಷರು, ನಾನು ರಾಜ್ಯಾಧ್ಯಕ್ಷರು, ಉಪಾಧ್ಯಕ್ಷರು ಡಾಕ್ಟರ್ ಲಿಂಗರಾಜ್ ಅಂಗಡಿ, ರಿಟೈರ್ಡ್ ಕಾಲೇಜ್ ಪ್ರಿನ್ಸಿಪಾಲ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು, ಬೇಕಾದಷ್ಟು ಐತೆ ಅವ್ರಿಗೆ. ಅವ್ರಿಗೆ ಏನು ಬೇಕಾಗಿಲ್ಲ, ಆದರೂ ಬಂದು ಇಲ್ಲಿ ಎಲ್ಲರಿಗೂ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಇವರು ಮಹಿಳೆಯರ ಸ್ಕೂಲ್ ಹೆಡ್ ಮಾಸ್ಟರು, ಇವ್ರಿಗೂ ಏನು ಅವಶ್ಯಕತೆ ಇಲ್ಲ. ಮಹಿಳೆಯರನ್ನ ಸಂಘಟನೆ ಮಾಡಬೇಕು, ತೊಂದರೆ ಆದವ್ರಿಗೆ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಅವರು ಮಾಡ್ತಾ ಇದ್ದಾರೆ. ಅವ್ರು ನೋಡ್ರಿ 26 ತಿಳ್ಕೊಂಡು ಎಂಜಿನಿಯರು, ಅವ್ರಿಗೂ ಏನು ಅವಶ್ಯಕತೆ ಇಲ್ಲ. ಆಮೇಲೆ ಗುರುಡಿ ಅಂತ ಪತ್ರಕರ್ತರು, ಅವರು ನಮ್ಮ ಸಂಘದ ಮೆಂಬರು. ಮತ್ತು ಇಲ್ಲಿ ನಮ್ಮ ಗಾಯಕವಾಡ ಅಂತ, ಇವರು ಡೆಪ್ಟಿ ಡೈರೆಕ್ಟರ್ ಆಗಿ ಕೋಆಪರೇಟಿವ್ ರಿಟೈರ್ ಆದಂಥವ್ರು. ಅವ್ರು ನಮ್ಮ ಸಂಘದ ಸೆಕ್ರೆಟರಿ. ಅವರು ಅರಳಿ ಅಂತ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರು. ಮತ್ತು ಲಾಸ್ಟಿಗೆ ಕೂತ್ಕೊಂಡವ್ರಲ್ಲ ಅವ್ರು ಚಿಕ್ಕವೀರ ಮಠ ಅಂತ. ಆಮೇಲೆ ಅವರು ಪಟ್ನ ಶೆಟ್ಟಿ ಅಂತ PWD. ಈಗ ನಮಗೆ ಯಾಕೆ ಪರಿಚಯ ಮಾಡ್ತಂದ್ರೆ, ನಮಗೇನು ಸ್ವಾರ್ಥ ಇಲ್ಲ. ನಮಗೆ ಬೇಕಾದಷ್ಟು ಪೆನ್ಷನ್ ಐತಿ, ದೇವ್ರು ಬೇಕಾದಷ್ಟು ಕೊಟ್ಬಿಟ್ಟಾನ. ನಮ್ಮೆಲ್ಲರೂ ಒಂದೇ ಒಂದು ಉದ್ದೇಶ, ಯಾರಿಗೆ ಪೆನ್ಷನ್ ಇಲ್ಲ, ಯಾರಿಗೆ ತೊಂದರೆ ಐತಿ, ಹಳ್ಳಿಯೊಳಗೆ ಏನು ಸಫರ್ ಮಾಡಿ ಕಣ್ಣೀರು ಹಾಕ್ತಾರ, ಅವ್ರಿಗೆ ಒಂದು ಸಹಾಯ ಮಾಡಬೇಕು. ಕಾನೂನದೊಳಗೆ ಐತಿ ಸಹಾಯ ಮಾಡ್ಬೇಕಂತ, ಮಾಡ್ತಾ ಇಲ್ಲ. ಅದಕ್ಕೆ ಕಾರಣ ಏನಂತಂದ್ರೆ, ನೀವು ಇಲ್ಲಿ ತನಕ ಕೇಳಿಲ್ಲ. ಯಾರನ್ನು ಕೇಳಿದ್ರೆ ಕೊಡ್ತಿದ್ರು, ಕೇಳೇ ಇಲ್ಲ. ಯಾಕೆ ಕೇಳಿಲ್ಲ ಅಂದ್ರೆ ನಿಮ್ಗೆ ಕೊಡ್ತಾ ಇಲ್ಲ. ಅವ್ರು ಕೇಳೋದು, ನೀವು ಒಂದು ಸರಿ ಒಂದು ಓಟ್ ಹಾಕಿ ಒಬ್ಬ MLA ತಯಾರು ಮಾಡಿರೋದ್ರೆ, ಒಂದಾಗ ಓಟ್ ಹಾಕಿದ್ರೆ ನಾವು MLA ಆಗ್ತಾನೆ. ಅವ ಒಂದ ಸರಿ MLA ಆದಂದ್ರೆ ಸಾಯೋ ತನಕ ಅವ್ರು 95,000 ರೂಪಾಯಿ ಪೆನ್ಷನ್ ಬರ್ತದೆ. ತಿಂಗಳಿಗೆ 95,000 ರೂಪಾಯಿ ಪೆನ್ಷನ್ ನೀವು ಒಂದು ಓಟ್ನಿಂದ ಬರ್ತದೆ. ನೀವು 60 ವರ್ಷ ಓಟ್ ಹಾಕಿದವರಿಗೆ 2,000 ರೂಪಾಯಿ ಪೆನ್ಷನ್ ಕೊಡೋದ್ರೆ ಸರ್ಕಾರದವ್ರಿಗೆ ಇಲ್ಲ ಅಂತ, ದುಡ್ಡು ಇಲ್ಲ ಅಂತ. ಅವ್ರಿಗೆಲ್ಲೇ ಬರ್ತದೆ ಅದು? ನಿಮ್ಮ ಓಟ್ನಿಂದ ಅವ್ರು ಪೆನ್ಷನ್ ತಗೋತಾರೆ, ನಿಮಗೆ ಪೆನ್ಷನ್ ಇಲ್ಲ. ಇದು ನಮ್ಮ ಸಂಘದ ಒಂದು ದೊಡ್ಡ ಹೋರಾಟ. ರಾಷ್ಟ್ರ ಮಟ್ಟದೊಳಗೆ ಹೋರಾಟ ಮಾಡ್ತಿರಲಿಲ್ಲ. ಮೋದಿಜಿಯವ್ರ ಹತ್ರ ಇದು ಫೈಲ್ ಐತಿ, ಕೊಟ್ಟೇವಿ, ಚರ್ಚೆ ಮಾಡೇವಿ. ಈ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈಗ 600-1200 ಕೊಡೋದು ಎಲ್ಲರಿಗೆಲ್ಲ, ಒಂದು 5-10 ಮಂದಿ ಕೊಡ್ತಾರೆ ಊರಾಗ, ಅದನ್ನು ಬಂದ್ ಮಾಡ್ತಾರೆ. ಒಂದು ವಾರಕ್ಕೆ ಚಹಾ ಕುಡಿಯೋಕೆ ಸಾಲದಲ್ಲ, 600 ರೂಪಾಯಿ ಅದ್ರ ಪೆನ್ಷನ್ ಅಂತ. ಕಾನೂನದೊಳಗೆ ತಿಂಗಳ 10,000 ರೂಪಾಯಿ ಕೊಡ್ಬೇಕಂತೆ. ಅದಕ್ಕೆ ಇದು ಹೋರಾಟ ಏನಪ್ಪಾ ಅಂತಂದ್ರೆ ನಿರಂತರವಾಗಿ ಆಗ್ತೈತಿ. ಹೋರಾಟ ಆಗ್ಬೇಕಾದ್ರೆ ಜನ ಬೇಕು, ನಿಮ್ಮ ಮಂದಿ ಬೇಕು, ಎಲ್ಲರೂ ಮೆಂಬರ್ ಆದ್ರೆ ಸರ್ಕಾರ ನೀವು ಹೇಳ್ದಂಗೆ ಕೇಳ್ತೈತಿ. ಅದಕ್ಕೆ ಕೊನೆಯದಾಗಿ ನಾವು ವಸ್ತ್ರ ಏನಿಟ್ಟಿವೆ ಅಂದ್ರೆ, ಮುಂದಿನ ಚುನಾವಣೆ 2 ವರ್ಷಕ್ಕೆ ಬಂತು. ಆ ಹೊತ್ತಿನೊಳಗೆ ನೀವೆಲ್ಲರೂ ಜಾಗೃತರಾಗಿ, ಯಾರು ಓಟ್ ಕೇಳಕ್ಕೆ ಬರ್ತಾರ, ನಿನಗೆ ಪೆನ್ಷನ್ ಬರ್ತತಿಲ್ಲೋ, ನನಗೆ ಯಾಕೆ ಎಲ್ಲ ಉತ್ತರ ಹೇಳಂದ್ರೆ ನಿಮ್ಮ ಕೈ ಮುಗಿದು ನಿಮ್ಗೆ ಪೆನ್ಷನ್ ಕೊಟ್ಟು ಓಟ್ ತಗೋತಾರೆ.
ಅದಕ್ಕೆ ಯಾರು 500,000 ಇಸ್ಕೊಂಡು ಓಟ್ ಹಾಕಕ್ಕೆ ಹೋಗ್ಬೇಡ್ರಿ. ಒಂದು ದಿವ್ಸಕ್ಕೆ 1 ತಾಸಿಗೆ ಅದು ಖರ್ಚಾಗತ್ತೆ. ವರ್ಷಗಟ್ಟಲೆ ನಿಮ್ಗೆ ಬರೋ ಲಕ್ಷಗಟ್ಟಲೆ ದುಡ್ಡು ಕಳ್ಕೊಂತೀರಿ ನೀವು. ಅವ್ರು ಏನಂತಾರ, ಇವ್ರಿಗೆ ಏನು ಬಿಡ್ರಿ 2,000 ರೂಪಾಯಿ ಕೊಟ್ರೆ ಓಟ್ ಹಾಕಾರ. ಇದು ಅವ್ರ ತಲೆಯಾಗ ಐತೆ. ಅದಕ್ಕೆ ಅದನ್ನ ಮೊದಲು ಎಲ್ಲಾರು ಹಳ್ಳಿಯಾಗಿನ ಜನ ಅಲ್ಲ ಸಿಗ್ಲಿಲ್ಲ ನಿಮ್ಮ ಹೆಸರಲ್ಲೇ ತಗೊಂಡಿರ್ತಾರ. ನಿಮಗೆ ಅದು ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಹೆಸರಲ್ಲೇ ತಗೊಂಡಿರ್ತಾರ. ಅದಕ್ಕೆ ಇದನ್ನ ನೀವು ಮೊದಲ ಜಾಗೃತ ಆಗ್ಬೇಕು. ಜಾಗೃತಿ ಮಾಡೋದು ನಮ್ಮ ಸಂಘದ ಕರ್ತವ್ಯ. ಅದನ್ನ ಮಾಡಾಕತ್ತೇವಿ. ಅದಕ್ಕೆ ದಯಮಾಡಿ ಮಾಡ್ರಿ. ನಾವೇನ್ ಮೀಟಿಂಗ್ ಕರಿತೀವಿ, ಬರ್ರಿ, ಹೋರಾಟ ಮಾಡ್ತೇವಿ, ರ್ಯಾಲಿ ಮಾಡ್ತೇವಿ, ಪ್ರತಿಭಟನೆ ಮಾಡ್ತೇವಿ, ಮಾಡ್ಕೊಂತದ. ಭಾಳ ಮಂದಿಗೆ ಇಷ್ಟೆಲ್ಲ ಮಾಡಿರಿ, ಎಲ್ಲಿ ಬಂದೈತೆ ದುಡ್ಡು ಅಂತಾರ. ಯಾರು 250 ರೂಪಾಯಿ ಕೊಟ್ರೆ 10,000 ರೂಪಾಯಿ ಯಾರು ಕೊಡೋದಿಲ್ಲ. ನಾವು ಮಾಡೋದು ಇದು ಜಾಗೃತಿ ಸಲುವಾಗಿ, ನಿಮ್ಗೆ ಸೌಲಭ್ಯ ಕೊಡ್ಸೋ ಸಲುವಾಗಿ, ಪೆನ್ಷನ್ ಸಲುವಾಗಿ ಅಂತ ಅಲ್ಲ. ಅದಕ್ಕೆ ಅದನ್ನ ಮೊದಲು ಹೇಳ್ಕೊರಿ. ಪೆನ್ಷನ್ ಕೊಡ್ಸೋಣ ಅಂತ ಅದು ಬಂದೇ ಬರ್ತೈತೆ. ಗ್ಯಾರಂಟಿ ಇವತ್ತಿಲ್ಲ ನಾಳೆ ಬರ್ತೈತೆ. ಒಮ್ಮಕ್ಲೆ ಮೆಂಬರ್ ಆದ್ರೂ ಪೆನ್ಷನ್ ಬರ್ಬೋದು. ಅದಕ್ಕೆ ಇದನ್ನೆಲ್ಲ ತಿಳಿಸೋ ಸಲುವಾಗಿನ ನಾವು ಚಿಂತಾವಣೆ ಮಟ್ಟಕ್ಕೆ 25-26ನೇ ತಾರೀಕಿಗೆ ಎಣಿಸ್ರಿ. ಯಾರು ಮೆಂಬರ್ ಆಗಿಲ್ಲ ಅವ್ರನ್ನೆಲ್ಲ ಮಾಡಿಸ್ರಿ. ಮತ್ತು ಯಾರು ಸಮಸ್ಯೆ ಅದಾವು ಅವ್ರು ಬಂದು ನೀವು ಸಮಸ್ಯೆ ಬಗ್ಗೆ ಹೇಳಿದ್ರೆ ಅದನ್ನ ಪರಿಹಾರ ಐತೆ ನಮ್ಮ ಹತ್ರ. ನಿಮ್ಮ ಮಕ್ಕಳು ಹೊರಗೆ ಹಾಕ್ತಾರ, ಊಟಕ್ಕೆ ಹಾಕೋದಿಲ್ಲ, ಆಸ್ತಿ ಕಸ್ಕೊಂತಾರ. ಅದನ್ನೆಲ್ಲ ಆಸ್ತಿ ವಾಪಸ್ ಕೊಡ್ಸಕ್ಕೆ ಒಂದು ಸ್ಪೆಷಲ್ ಕೋರ್ಟ್ ಮಾಡ್ಯಾರ, ನಿಮ್ಗೆ ಗೊತ್ತಿಲ್ಲ. ಆ ಕೋರ್ಟ್ನ್ಯಾಗ 3 ತಿಂಗಳೊಳಗೆ ಹೋದ್ರೆ 100 ಮಂದಿ ಆಸ್ತಿ ವಾಪಸ್ ಕೊಡ್ಸೇವ್ ನಾವು. ಮಕ್ಕಳು ದೊಡ್ಡ ದೊಡ್ಡ ಆಫೀಸರ್ ಇರ್ತಾರೆ, ತಂದೆ ತಾಯಿ ನೋಡೋದಿಲ್ಲ, ಅವ್ರ ಪಗಾರದಾಗ ಕಟ್ ಮಾಡಿ ನಿಮಗೆ ಊಟಕ್ಕೆ ಕೊಡಿಸುವಂಥ ವ್ಯವಸ್ಥೆ ಐತಿ. ಅದು 100 ಕೇಸ್ ಮಾಡಿಸಿದ್ರು ನಾವು. ಅದಕ್ಕೆ ಇವನ್ನೆಲ್ಲ ಸೌಲಭ್ಯ ತಿಳಿಸೋ ಸಲುವಾಗಿ ಸಂಘ ಐತಿ. ಅದಕ್ಕೆ ಮೆಂಬರ್ ಮಾಡ್ತೇವೆ. ಅದಕ್ಕೆ ನೀವೆಲ್ಲರೂ ಮೆಂಬರ್ ಆಗ್ರಿ. ಯಾವುದೇ ಸಮಸ್ಯೆ ಇದ್ರೆ ಬರ್ರಿ, ಅದಕ್ಕೆ ನಾವು ಪರಿಹಾರವನ್ನು ಹೇಳ್ತೇವೆ ಅಂತ ಹೇಳಿ ನಮ್ಮ ಉಪಾಧ್ಯಕ್ಷರು 1-2 ಮಾತಾಡ್ತಾರೆ. ಆತ್ಮೀಯ ಬಂಧುಗಳೇ, ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರು ಹಾಗೂ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯ ಅಧ್ಯಕ್ಷರಂತ ಮಾನ್ಯ ಶ್ರೀ B.A. ಪಾಟೀಲ್ರ ಒಂದು ನೇತೃತ್ವದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ನಮ್ಮ ದೇಶದಲ್ಲಿರ್ತಕ್ಕಂಥ ನಮ್ಮ ಏನು ಬಡಬಗ್ಗರಿಗೆ ಅವರಿಗೊಂದು ನಿವೃತ್ತಿ ವೇತನವನ್ನು 10,000 ಕೊಡಬೇಕು, ಅವ್ರ ಜೀವನಕ್ಕೆ ಸಾಕಂತೆ ಆ ನಿಟ್ಟಿನ ಹಲವಾರು ಕಾರ್ಯಕ್ರಮ ಹಾಕೊಂಡು ಬರ್ತಾ ಇದ್ದಾರೆ. ಈಗ ವಿಶೇಷವಾಗಿ ಏನು ಬರುವ 25 ಮತ್ತು 26ನೇ ತಾರೀಕು ನಾವು ಈಗಾಗಲೇ ಅಕ್ಟೋಬರ್ 1ಕ್ಕೆ ವಿಶ್ವ ಹಿರಿಯ ನಾಗರಿಕ ದಿನಾಚರಣೆ ಆಚರಣೆ ಮಾಡ್ತೇವೆ. ಅದರ ಒಂದು ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಹೀಗಾಗಿ ಈ ಒಂದು ಸಮಾರಂಭದಲ್ಲಿ ಈಗಾಗಲೇ ಮಾನ್ಯ B.A. ಪಾಟೀಲ್ ಸರ್ ಹಾಗೆ ನಮ್ಮ ಹಿರಿಯ ನಾಗರಿಕರಿಗೆ ಆಮೇಲೆ ಮಕ್ಕಳಿಗೆ ವಿವಿಧ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆ ಕಾರ್ಯಕ್ರಮ ನೋಡ್ಲಿಕ್ಕೆ ಮತ್ತು ಅಷ್ಟೇ ಅಲ್ಲ, ಕೆಲವಷ್ಟು ಅತಿಥಿಗಳು ಬಂದು ಹಿರಿಯ ನಾಗರಿಕರ ಮಹತ್ವ ಏನಿದೆಪ್ಪ, ಅವ್ರು ಯಾವ ರೀತಿ ನಾವು ಸಹಾಯ ಸಹಕಾರ ಮಾಡಬೇಕು ಅಂತಕ್ಕಂಥ ಒಂದು ಹಲವಾರು ನಮಗೆ ಮಾಹಿತಿಗಳು ಸಿಗ್ತಾವೆ. ದಯವಿಟ್ಟು ನಿಮ್ಮ ಭಾಗದಿಂದ ನಿಮ್ಮ ಬಂಧು ಬಳಗ ಅತಿ ಹೆಚ್ಚಿನ ಸಂಖ್ಯೆಯೊಳಗೆ ಬರ್ಬೇಕಂತೇಳಿ ನಾನು ವಿನಂತಿ ಮಾಡ್ಕೊತಿದ್ದೀನಿ. ಈಗಾಗಲೇ B.A. ಪಾಟೀಲ್ ಸರ್ ಆದಾಗ ಇಲ್ಲಿ ವೇದಿಕೆ ಮಾಡಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ನಮಗೆಲ್ಲ ಸಾಕಷ್ಟು 70-80 ಸಾವಿರ ಪೆನ್ಷನ್ ಬರುತ್ತಲ್ಲ, ನಾವೆಲ್ಲ ಆರಾಮಿದ್ದೇವಲ್ಲ, ಸರ್ ಆರಾಮಿದ್ದಾರೆ. ಯಾಕೆ ಬರ್ತಾರಪ್ಪ ಅವ್ರದ್ದು ಕಳಕಳಿ. ಯಾಕಂದ್ರೆ ನಾನು ವಿದ್ಯಾರ್ಥಿಯಿಂದ ನೋಡ್ತಾ ಇದ್ದೇನೆ ಸರ್ನು ಬಹಳಷ್ಟು ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥ ನಮ್ಮ B.A. ಪಾಟೀಲ್ರು ನಮ್ಮ ಸಂಘದ ಅಧ್ಯಕ್ಷರಾಗಿದ್ದು ನಿಜಕ್ಕೂ ನಮಗೆ ಹೆಮ್ಮೆ ಅನಿಸ್ತದೆ. ಅವ್ರು ಎಷ್ಟು ನೋಡ್ರಲ್ಲ, ಎಲ್ಲ ಬೆಳಿಗ್ಗೆ ಮನೆ ಬಿಟ್ಟರು ಅಂದ್ರೆ ಸಂಜೆಗೆ ಹೋಗ್ತಾರಲ್ಲ. ಇಂಥ ಒಬ್ಬರ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಅವ್ರ ಕನಸು ನನಸಾಗಬೇಕು. ಏನು ಕನಸು ಅನ್ಸಂದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಬಡ ವ್ಯಕ್ತಿಗಳಿಗೆ ಅವ್ರಿಗೆ 10,000 ರೂಪಾಯಿ ಸಿಗುಮಟ್ಟ ಅವ್ರ ನಿಧಿ ಹತ್ತದಲ್ಲ. ಆ ನಿಟ್ಟಿನೊಳಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಬೇಗನೆ ನಮ್ಮ ಒಂದು 10,000 ರೂಪಾಯಿ ಕೊಡ್ತಕ್ಕಂಥದ್ದು. ಮತ್ತೆ ಇನ್ನೂ ಭಾಳ ಇದ್ದಾವಲ್ಲ, ಅಲ್ಲೇನೋ ದವಾಖಾನೆಗೆ ಹೋದಾಗ, ಅದೇ ಬೇರೆ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅಲ್ಲಿ ಹಿರಿಯ ನಾಗರಿಕ ಒಂದು ಸಪರೇಟ್ ಸೆಲ್ ಮಾಡ್ಬೇಕಂತಕ್ಕಂಥ ಒಂದು ಕಳಕಳಿದೆ. ಆ ನಿಟ್ಟಿನೊಳಗೆ ಸರ್ ಬೆಂಗಳೂರು ಇರ್ತಕ್ಕಂಥ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಷ್ಟೋ ಅಧಿಕಾರಿಗಳು ಭೇಟಿಯಾಗಿ, ಶಾಸಕರು ಭೇಟಿಯಾಗಿ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈಗ ಅಷ್ಟೇ ಅಲ್ಲ, ಒಂದು ಕಟ್ಟಡವನ್ನು ಕಟ್ಟಬೇಕಂತೇಳಿ ಅದನ್ನು ಒಂದು ಜಾಗೆಯನ್ನು ತೆಗೆದುಕೊಂಡು ಒಂದು ಶಾಸಕರ ಅನುದಾನದಲ್ಲಿ ಸಿಗಕ್ಕೆ ಅದನ್ನು ಒಂದು ಕಟ್ಟಡ ಕಟ್ಟಿ ಅದು ನಮ್ಮದೇ ಕಟ್ಟಡ ಇದ್ರೆ ಅಲ್ಲಿ ಒಂದು ಏನೋ ಸಭೆ ಮಾಡ್ಬೋದು. ಯಾಕೆ ಇದು ಕಾರ್ಪೊರೇಷನ್ ಜಾಗ ಇದು, ಈಗ ನಮ್ಮದೇ ಆದಂತಹ ಒಂದು ಕಟ್ಟಡ ಮಾಡ್ಲಿಕ್ಕೆ ಸಿದಕ್ಕೆ ಪ್ರಯತ್ನ ಮಾಡ್ತಿದ್ರ. ಆ ನಿಟ್ಟಿನೊಳಗೆ ಅವರೆಲ್ಲ ಕನಸುಗಳು ನನಸಾಗಲಿ ಅಂತ ನನಗೂ ಸಿದಕ್ಕೆ ನಿವೃತ್ತಿ ಆದ ಕೂಡಲೇ ನನಗೆ ಈ ಸಂಘದ ಉಪಾಧ್ಯಕ್ಷರ ನೇಮಕ ಮಾಡಿಕೊಂಡಿದ್ದಾರೆ. ಅವರಷ್ಟು ನನಗೆ ನ್ಯಾಯವನ್ನು ಒದಗಿಸ್ಕೊಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆದ್ರೆ ಅವ್ರ ಜೊತೆಗೆ ನಾವು
ನಾವು ಸದಾ ಇದ್ದೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ತಮಗೆ ಪಾಟೀಲ್ ಸರ್ಗೆ ವಂದಿಸಿ ದಯವಿಟ್ಟು 25 ಮತ್ತು 26ಕ್ಕೆ ಏನು ಸಿದ್ಧಾರೂಢ ಮಠದ ಹತ್ತಿ ಮತ್ತೂರು ಒಂದು ಸಭಾಂಗಣದಲ್ಲಿ ಹೆಚ್ಚಿನ ಸಂಖ್ಯೆಯ ಸರ್ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಒಂದೊಂದರ ಉಪಹಾರ ವ್ಯವಸ್ಥೆ, ಮಧ್ಯಾಹ್ನ ಊಟದ ವ್ಯವಸ್ಥೆ, ಇದರಿಂದ ಒಂದು ಸುವ್ಯವಸ್ಥಿತವಾಗಿ ಮಾಡಿದಂತ ಕಾರ್ಯಕ್ರಮ ಬರಬೇಕಂತ ಮತ್ತೊಮ್ಮೆ ಕಳಕಳಿಯಿಂದ ನಾನು ವಿನಂತಿ ಮಾಡ್ಕೊತೇನೆ. ಧನ್ಯವಾದಗಳು. ಎಲ್ಲ ಸಹೋದರ ಸಹೋದರಿಗಳಿಗೆ ನನ್ನ ನಮಸ್ಕಾರಗಳು. ಈಗ ಎಲ್ಲ ವಿಷಯಗಳು ನಮ್ಮ ಸಂಘದ ಎಲ್ಲ ಕಾರ್ಯಕಲಾಪಗಳು ಏನೇನು ಸೌಲಭ್ಯಗಳ ಸಲುವಾಗಿ ಯಾವ ರೀತಿ ಹೋರಾಟ ಮಾಡ್ತೀವಿ ಅನ್ನೋದು ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ಉಪಾಧ್ಯಕ್ಷರೆಲ್ಲ ತಿಳಿಸಿದ್ದಾರೆ. ಒಂದೇನು ಅಂದ್ರೆ ಎಲ್ಲರಿಗೂ ನಿಮ್ಮಲ್ಲೇ ಸಮಸ್ಯೆಗಳು, ಸಾಕಷ್ಟು ಸಮಸ್ಯೆಗಳಿರ್ತಾವೆ, ಯಾರಿಗೂ ಹೇಳೋಕ್ಕಾಗಲ್ಲ. ಅದಕ್ಕೆ ನಿಮ್ಮ ಮಹಿಳೆಯರು ತಮ್ಮ ಸಮಸ್ಯೆಗಳನ್ನು ನನ್ನ ಹತ್ರ ಮುಕ್ತವಾಗಿ ಚರ್ಚೆ ಮಾಡೋಕ್ಕೆ ಅವಕಾಶ ಐತಿ. ಬೇಕಾದವಾಗ ಫೋನ್ ಮಾಡಿರಿ, ನನ್ನ ನಂಬರಲ್ಲಿ ಐತಿ, ಆ ನಂಬರ್ ತೊಗೊಂಡು ಫೋನ್ ಮಾಡಿರಿ, ನಿಮ್ಮ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡ್ತೀವಿ. ಮತ್ತು ಯಾವ ಕೋರ್ಟಿಗೆ ಹೋಗೋದು, ಪೊಲೀಸ್ ಸ್ಟೇಷನ್ಗೆ ಹೋಗೋದಕ್ಕಿಂತ ಮುಂಚೆನೇ ನಮ್ಮ ಸಂಘಕ್ಕೆ ಬಂದು ನೀವು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡ್ರೆ ನಾವು ಇಲ್ಲೇ 3 ತಿಂಗಳದೊಳಗೆ ನಿಮ್ಮದೆಲ್ಲ ಈ ತರ್ಕ ಮಾಡುವಂಗೆ ಮಾಡ್ತೀವಿ. ಕೋರ್ಟಿಗೆ ಹೋಗೋಂಗಿಲ್ಲ. ಅಲ್ಲಿ ಕೋರ್ಟ್ನೊಳಗೆ ಯಾವ ವಕೀಲರಿಗೂ ನಿಮಗೆ ಎಂಟ್ರಿ ಇಲ್ಲ. ಅದನ್ನು ಎಲ್ಲನೂ ಇವರೇ ನಮ್ಮ ಅಧ್ಯಕ್ಷರನ್ನ ಇದನ್ನು ವಹಿಸ್ಕೊಡ್ತಾರೆ. ಮಹಿಳಾ ಕೌನ್ಸಿಲರ್ ಆಗಿ ನಾನು ಸೇವೆ ಮಾಡ್ತಾ ಇದ್ದೀನಿ. ಅಲ್ಲದೆ ನಮ್ಮೆಲ್ಲ ಸಂಘಟನೆಗಳನ್ನು ಕೂಡ ನಾನು ಮಾಡ್ತಾ ಬಂದಿದ್ದೀನಿ. ಅದಕ್ಕೆ ಈ ಸದುಪಯೋಗವನ್ನು, ನನ್ನ ಸೇವೆಯನ್ನು ತಾವೆಲ್ಲರೂ ಉಪಯೋಗ ಮಾಡ್ಕೋಬೇಕು ಅಂತ ತಿಳ್ಕೊಂಡು ತಮ್ಮಲ್ಲಿ ಕೇಳ್ಕೊತೀನಿ. ಎಲ್ಲರೂ ಒಬ್ಬೊಬ್ಬರು ಪುರುಷರು ಹೇಳ್ಕೊಳ್ಳೋಂಗಿಲ್ಲ, ಅಂಥ ಪುರುಷರು ಕೂಡ ನನ್ನ ಹತ್ರ ಬಿಚ್ಚು ಮನಸ್ಸಿನಿಂದ ಮಾತಾಡಿ ತಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಂಡಿದ್ದಾರೆ. ಒಂದು ತಾಯಿ ಸ್ಥಾನವನ್ನು ಕೊಟ್ಟು, ಒಂದು ಮಗು ಯಾವ ರೀತಿ ಕೇಳ್ತಿದ್ದೆ ಆ ರೀತಿ ಕಣ್ಣೀರು ಹಾಕಿ ಕೇಳಿಕೊಂಡು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡಂಥ ಪುರುಷರು ಇದ್ದಾರೆ. ಅದಕ್ಕೆ ದಯಮಾಡಿ ಎಲ್ಲ ಮಹಿಳೆಯರು ತಮ್ಮ ಸಮಸ್ಯೆಗಳನ್ನು ಹೇಳ್ಕೋಬೇಕು. ತಮ್ಮಲ್ಲಿರ್ತಕ್ಕಂಥ ಕಲೆಗಳನ್ನು ಹೊರ ಹಾಕೋಕ್ಕೆ ಇಲ್ಲಿ ಸಾಕಷ್ಟು ನಾವು ವೇದಿಕೆಗಳನ್ನು ಮಾಡಿದ್ದೇವೆ. ಪ್ರತಿ ವರ್ಷ ಕೂಡ ಸಿದ್ಧಾರೂಢ ಮಠದಲ್ಲಿ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಎಲ್ಲ ಕಾರ್ಪೊರೇಷನ್ದವ್ರು ನಡೆಸ್ಕೊಡುವಂಥಲ್ಲಿ ನಾವು ಕಾರ್ಯಕ್ರಮಗಳನ್ನು ಕೊಡ್ತೇವೆ. ಅಲ್ಲಿರೋರೆಲ್ಲರೂ ಹಿರಿಯ ನಾಗರಿಕರು. ನಮ್ಮ ಸಂಘದವರು ಸಣ್ಣ ವಯಸ್ಸಿನವ್ರ ಜೊಟ್ಟಿಗೆ ಭಾಗವಹಿಸಿ ಎಲ್ಲ ಪ್ರಶಸ್ತಿಗಳನ್ನು ಪಡೆದುಕೊಂಡು ಬಂದಾರ. ತಮ್ಮಲ್ಲಿರ್ತಕ್ಕಂಥ ಹಾಡಿರ್ಬೋದು, ಒಂದು ಕಥೆ ಇರ್ಬೋದು, ನಾಟಕದಲ್ಲಿ ಪಾತ್ರ ವಹಿಸ್ತಕ್ಕಂಥ ಒಂದು ಸನ್ನಿವೇಶ ಇರ್ಬೋದು, ಅಂಥ ಎಲ್ಲ ಕಲೆಗಳನ್ನು ನಾವು ಹೊರಹೊಮ್ಸಕ್ಕೆ ಇದೊಂದು ಸುಸಜ್ಜಿತವಾದ ವೇದಿಕೆ ಅಂತ ನಾನು ಹೇಳ್ಕೊತಾ ಇದ್ದೇನೆ. ತಮ್ಮಲ್ಲಿ ಚಿತ್ರ ಬಿಡಿಸೋ ಕಲೆನೇ ಇರ್ಬೋದು, ಅದಕ್ಕೂ ಕೂಡ ನಮ್ಮಲ್ಲಿ ಸ್ಪರ್ಧೆ ಇದ್ದಾವೆ, ರಂಗೋಲಿದು ಸ್ಪರ್ಧೆ ಇದ್ದಾವೆ. ತಾವೆಲ್ಲರೂ ಮುಂದೆ ಬಂದು ತಮ್ಮ ಆಸಕ್ತಿಯನ್ನು ತೋರಿಸಿ ಇಲ್ಲಿ ಹೆಚ್ಚು ಹೆಚ್ಚು ಸದಸ್ಯರಾಗಿ ನಮ್ಮ ಸಂಘದ ಉದ್ದೇಶ ಏನೈತಿ ಅದನ್ನು ನಾವು ಯಶಸ್ವಿಗೊಳಿಸ್ಬೇಕಂದ್ರೆ ತಮ್ಮೆಲ್ಲರ ಸಹಕಾರ ಅವಶ್ಯ ಐತಿ. ನೀವೆಲ್ಲರೂ ಭಾಗವಹಿಸಿರಿ, ನೀವೆಲ್ಲರೂ ಬರ್ರಿ, ನಿಮ್ಮ ಸಮಸ್ಯೆಗಳನ್ನು ಬಿಚ್ಚು ಮನಸ್ಸಿನಿಂದ. ಒಂದು ಈ ಸಂಘದ ಅಧ್ಯಕ್ಷರು ಒಂದು ತಂದೆಯ ಸ್ವರೂಪರಾಗಿದ್ದರಿಂದ ಎಲ್ಲರೂ ತಮ್ಮ ಸಮಸ್ಯೆಗಳನ್ನು ಬಿಚ್ಚು ಮನಸ್ಸಿನಿಂದ ಹೇಳ್ಕೊಳ್ಳೋಕ್ಕೊಂದು ಅವಕಾಶ ಐತಿ. ದಯಮಾಡಿ ಈ ಸದುಪಯೋಗವನ್ನು ಎಲ್ಲರೂ ಪಡ್ಕೋಬೇಕಂತ ತಿಳ್ಕೊಂಡು ಎಲ್ಲ ಸಹೋದರ ಸಹೋದರಿಯರಿಗೆ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ